ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಿಮ್ಮಿಬ್ರು ದೋಸ್ತಿನೇ ಬೇರೆ, ನಮ್ಮಿಬ್ರು ದೋಸ್ತಿನೇ ಬೇರೆ. ಅಂದ್ರೆ ನೀವೇನೋಳು ಬಾಯ್ ಫ್ರೆಂಡಾ? ಅಮರ್ ಪ್ಲೀಸ್ ಸ್ಟಾಪ್ ಇಟ್. ಕಮಾನ್ ಹೇಳಿ, ನಮ್ಮಿಬ್ಬರು ಫ್ರೆಂಡ್ಶಿಪ್ಗಿಂತ ನಿಮ್ದೇನು ಸ್ಪೆಷಲ್ಲು? ಹೌದು ಸ್ಪೆಷಲಯ್ಯ, ನಿಂಗಿಂತ ಮಾತ್ರ ಅಲ್ಲ, ಎಲ್ರಿಗಿಂತ ನಂಗೆ ಜಾನಕಿ ಅವರೇ ಸ್ಪೆಷಲ್ಲು. ಅವ್ರ ಕಣ್ಣು ನೋಡಿದ್ರೆ ಅವ್ರ ಮನ್ಸಾಗ ಏನೈತೆ ಅಂತ ನಂಗೆ ಗೊತ್ತಾಯ್ತದೆ. ನಾನು ಮನ್ಸಲ್ಲೇ ಕಣ್ಣು ಮುಚ್ಚಿದ್ರೆ ನಂಗೆ ಅವರೇ ಕಾಣ್ತಾರೆ, ಅವರೇ ನನ್ನ ಜೋಡಿ ಹಾಕಿ. ನಿಮ್ಮಿಂದಾಗಿ ಇವತ್ತು ನನ್ನ ಮರ್ಯಾದೆ ಹೋಯ್ತು. ಆಫ್ಟರ್ ಆಲ್ ಗಾಳಿಪಟ ಹಾರಿಸೋ ಆಟದಲ್ಲಿ ಸೋತ್ ಹೋದೆ ನಾನು. ಅದ್ರ ಜೊತೆಗೆ ನಿನ್ನ ಬೆಟ್ಟಿಂಗ್ ಬೇರೆ. ನಂದಿ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ಯಾ ನೀನು? ನಾನು ಎಲ್ಲರೂ ಸೇರಿ ಪಟ ಹಾರಿಸೋಣ ಅಂತ ಹೇಳಿದೆ, ಆದರೆ ನೀನೇ ಆ ಟೀಚರು ರಾಮಣ್ಣ ಒಂದು ಟೀಮು, ನಾನು ನೀನು ಒಂದು ಟೀಮ್ ಅಂತ ಹೇಳಿ ಆಟನ ಪಂದ್ಯ ಮಾಡಿದ್ಯಾ. ಅದು ಅಲ್ಲದೆ ರಾಮಣ್ಣ ಎದುರು ನಾವು ಗೆಲ್ಲೋಕ್ಕಾಗತ್ತಾ? ಸಾಕು ಬಾಯ್ ಮುಚ್ಚ್ರಿ. ನೀವೇನಿದ್ರು ಗಂಟ್ಲು ಪೂರ್ತಿ ಕೊಟ್ಟು ಬಿದ್ದಿರೋದಕ್ಕೆ ಲಾಯಕು. ಅಕ್ಕ ಏನಾಯ್ತಕ್ಕ? ಆ ಟೀಚರ್ ಎದುರಿಗೆ ನೀವು ಸೋತೋಗ್ಬಿಟ್ರಾ? ಆಹಾ, ಮಳ್ಳಿ ಥರ ಏನು ಗೊತ್ತಿಲ್ಲದೆ ಇರೋ ಥರ ಕೇಳ್ತಿದ್ಯಲ್ಲ, ಎಲ್ಲ ಕೇಳಿಸ್ಕೊಂಡು ತಾನೆ. ಮೊದಲೇ ನನ್ನ ಕೋಪ ಬಂದಿದೆ, ಪಿತ್ತ ನತ್ತಿಗೇರಿಸ್ಬೇಡ, ಸುಮ್ಮನಿರು. ಹಂಗಲ್ಲ ಅಕ್ಕ, ಏನಾಯ್ತು ಅಂತ ತಿಳ್ಕೊಳ್ಳಲ್ಲ. ಹೋಗೆ. ಅಣ್ಣ, ಅಕ್ಕವರು ಸೋತೋಗ್ಬಿಟ್ರಾ? ಸೋಲ್ದೆ ಮತ್ತಿನ್ನೇನು, ನಾನು ಹೇಳಿದ್ ಕೇಳಿದ್ರೆ ಗೆಲ್ತಿದ್ಲು, ನಂದೆಲ್ಲಿ ಕೇಳ್ತಾಳೆ ಅವಳು. ಲೋ ರಾಮ, ಎಂಥ ದಡ್ತನ ಮಾಡ್ಬಿಟ್ಟಲ್ಲೋ. ಅಲ್ಲ, ಮಾತಾಡೋವಾಗ ಏನು ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಬೇಡವಲ್ಲ. ಅಲ್ಲ, ಪಾಠ ಬಿಡೋಕೆ ಬಂದಾಗಲೂ ಮೇಡಮ್ ತಾವೇನು ಮಾತಾಡೋಕ್ಕಾಗಲಿಲ್ಲ. ಅತ್ತಿಗೆ ಅಶೋಕ ಎಲ್ಲ ಇದ್ದರು. ಮೇಡಮ್ ಏನು ಅಂದ್ಕೊಂಡ್ರೋ ಏನೋ, ನನ್ನ ಮ್ಯಾಕೆ ಕೋಪದಲ್ಲಿರ್ಬೋದಾ? ಯಾಕ್ಲ ಸುಮ್ಕೆ ತಲೆ ಕೆಡಿಸ್ಕತ್ತೀಯಾ? ಒಂದು ಫೋನ್ ಮಾಡಿ ನೋಡಮ್ಮ. ಅಯ್ಯೋ ಬೇಡ ಬೇಡ, ಮೇಡಮ್ ಏನಾರ ಬೋದ್ಬಿಟ್ರೆ? ಅಲ್ಲ, ಬೈಯಂಗಿದ್ದಿದ್ರೆ ನಾನು ಹೇಳುವಾಗಲೇ ಬೈಬೇಕಿತ್ತಲ್ವೇ? ಹಾಂ ಸರಿ, ಒಂದು ಫೋನ್ ಮಾಡಿ ನೋಡೇ ಬಿಡಮ್ಮ. ಹಲೋ. ಹಾಂ ರಾಮೋರೆ, ಮೇಡಮ್, ನನ್ನ ಮ್ಯಾಕೆ ಕೋಪನ? ಕೋಪ ಯಾಕೆ? ನಾವೇ ಗೆದ್ವಲ್ಲ. ಅದಲ್ಲ. ಮತ್ತೆ ಬೇರೆ ಏನು? ಅದು ನಾನು ಹೇಳಿದ್ನಲ್ಲ. ಏನು ಹೇಳಿದ್ರಿ? ನಾನು ಏನು ಹೇಳಿದೆ ಅಂತ ನಿಮಗೆ ಗೊತ್ತಾಗಲಿಲ್ವೇ? ಇಲ್ಲ, ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ ರಾಮು ಅವರೇ? ಅಲ್ಲ, ದಿಟ್ವಾಲು ಗೊತ್ತಾಗಲಿಲ್ವಾ? ಇಲ್ಲಪ್ಪ, ಇನ್ನೊಂದ್ಸಲ ಹೇಳಿ. ಅಯ್ಯಯ್ಯ, ಇನ್ನೂ ಒಂದು ಕಿತ್ತನ? ಬೇಡ ಬೇಡ, ನಾನೇನು ಹೇಳಿಲ್ಲ ಅಂತ ತಿಳ್ಕೊಬಿಡಿ. ಅದು ಹೇಗೆ? ಎಲ್ಲರಿಗಿಂತ ನನಗೆ ತುಂಬ ಸ್ಪೆಷಲ್ ಆದವರು ಹೇಳಿದ್ದನ್ನ ಏನೂ ಇಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು? ಸ್ಪೆಷಲ್ಲ ಅಂದರೆ? ಅಂದರೆ ನಿಮಗೂ ಗೊತ್ತಿಲ್ವಾ? ಮೇಡಮ್, ಈಗಲೇ ತಲೆಕಲ್ಕಾಗ್ಬಿಟ್ಟಿವ್ನಿ. ಯಾಕೆ ಹಿಂಗೆ ಹೆಂಗೆಂಗೋ ಮಾತಾಡ್ತಿದ್ದೀರಾ? ಹಾಂ, ಅದೇನು ಅಂತ ಸರಿಯಾಗಿ ಹೇಳಿ ಮೇಡಮ್. ರಾಮೋರೆ, ಯಾರೋ ಬಂದರು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಲೋ,
ಅಲ್ಲ, ಒಂದು ನನ್ನ ಬೈಬೇಕಿತ್ತು, ಇಲ್ಲ ಪಾಪ ಮಾಡ್ಕೊಂಡು ಫೋನ್ ತೆಗಿಬಾರ್ದಾಗಿತ್ತು. ಆದರೆ ಮೇಡಮ್ ಎರಡೂ ಮಾಡಲಿಲ್ವಲ್ಲ. ಇದು ಇನ್ನೂ ಕನ್ಫ್ಯೂಸ್ ಆಯ್ತೈತಲ್ಲ ರಾಮ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಹಾರೋ ಗಾಳಿಪಟ. ಏಯ್, ಹೆಂಗಿದೆ ನಿನ್ನ ಮೈಗೆ? ಅಕ್ಕ, ಓ ನಿಮ್ಗೆ ಈ ಹಾಡು ಇಷ್ಟ ಇಲ್ಲ ಅಲ್ಲೂರಾ? ಬೇರೆದು ಆಡ್ತೀನಿ. ಯಾವುದಿದೆ? ಹಾಂ, ಗಾಳಿಪಟ. ಆಕಾಶ ಎಷ್ಟೇ ಯಾಕಿದೆಯೋ ನನ್ನೈ ನನ್ನೈ, ಈ ಭೂಮಿ ಕಷ್ಟ ಆಗಿದೆಯೋ. ನಿನ್ನ ಬಕೆಟಲ್ಲಿ ಮುಳುಗಿಸಿ ಹೊಡ್ತೀನಿ ಕಣೆ. ನಾನು ಸೋತು ಹೋಗಿರೋದು ನಿಂಗೆ ಮಜವಾಗಿದೆಯಾ? ಅಯ್ಯೋ ಇಲ್ಲ ಅಕ್ಕ, ನೀವು ರಾಮಣ್ಣ ಮತ್ತು ಟೀಚರ್ ಜೋಡಿಯಿಂದ ಸೋತಿದ್ದೀರಾ. ನನಗೂ ಬೇಸರ ಐತೆ. ನಿಮ್ಮನ್ನು ಸೋಲಿಸಿ ಆ ಜೋಡಿ ಅಲ್ಕಿಸ್ತಾ ಇದ್ರಕ್ಕ. ಮತ್ತೆ ಮತ್ತೆ ಜೋಡಿ ಜೋಡಿ ಅನ್ಬೇಡ. ಆ ಪದ ಕೇಳಿದ್ರೇನೆ ನಂಗೆ ಮೈಯೆಲ್ಲ ಉರಿಯತ್ತೆ. ಅಕ್ಕ, ನೀವೊಂದು ಪ್ಲಾನ್ ಮಾಡಿದ್ರೆ? ಅದೇ ಇನ್ನೊಂದು ಐತಲ್ಲ, ಜಾತಕದಾಗೆ ಏನಾದರೂ ದೋಷ ಇರ್ಬೋದಾ ಅಂತ. ಜಾತಕದಲ್ಲ ಕಣೆ, ಪ್ಲ್ಯಾನಲ್ಲಿ. ಲಾಸ್ಟ್ ಟೈಮ್ ಅದ್ಯಾರೋ ಅರ್ಜುನ್ ಅಂತ ಬಂದ, ಅವನನ್ನು ನಂಬ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ನಮಗೆ ಮೋಸ ಮಾಡ್ದ. ಆದರೆ ಈ ಸಲ ಬಂದವನ್ನ ಹೇಗಾದರೂ ಮಾಡಿ ಟೀಚರ್ ಮಧ್ಯೆ ಆ ಕೋಣದ ಮಧ್ಯೆ ಏನಾದರೂ ತಂದಿಡಬೇಕು. ಹೆಂಗಕ್ಕ? ಆ ಟೀಚರ್ ಮತ್ತು ಇವಾಗ ಬಂದಿರೋ ಬಿದಿರು ಬೊಂಬೆನ ನಮ್ಮನೆ ಊಟಕ್ಕೆ ಕರೆಯೋಣ. ನಮ್ಮ ಕೋಣ ಆ ಚೈನಾದವನ ಪಕ್ಕ ನಿಂತಾಗ ತಾನು ಎಷ್ಟು ಕೀಳು ಅನ್ನೋದು ಅವನಿಗೆ ಅರಿವಾಗುತ್ತೆ, ನಾಚಿಕೆ ಆಗತ್ತೆ. ಆಗ ಹೇಗನ್ಸುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ಗರಡಿಯಲ್ಲಿ ಮಣ್ಣು ಮುಗಿಸೋ ರಾಮ ಟೀಚರ್ ಮುಂದೆ ಮಣ್ಣು ಮುಗ್ತಾನೆ. ಇವನು ಇಂಥ ದಡ್ಡಾನ ಅಂತ ಆ ಟೀಚರ್ ಇನ್ನು ಮುಂದೆ ಈ ಕೋಣನ ಕಡೆ ತಿರುಗು ನೋಡೋದಿಲ್ಲ. ಏನೇ ಯೋಚನೆ ಮಾಡ್ತಿದ್ಯಾ? ಅದು ಏನೂ ಇಲ್ಲ ಬುಡಿ ಅಕ್ಕ. ಲೆಪ್ಪೆದ್ದಿ, ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡೋದನ್ನ ಬಿಟ್ಟು ಹೋಗಿ ನಿನ್ನ ಕೆಲಸ ನೋಡ್ಕೊ. ಆಯಿತು. ಔತಣ ಅಂತ ಬರೋರ ಎದುರಿಗೆ ನಿನಗೆ ಹೇಗೆ ಅವಮಾನ ಮಾಡ್ತೀನಿ ಅಂತ ಕಾಯ್ತಾ ಇರೋ ಕೋಣ, ಕಾಯ್ತಾ ಇರು. ಬಾವಾ, ಅದಕ್ಕೆ ಇವತ್ತು ನಿಮ್ಮ ಫ್ರೆಂಡ್ಸ್ನ ನಮ್ಮನೆ ಊಟಕ್ಕೆ ಕರೆಯೋಣ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸಾ? ಓ, ನಮ್ಮ ಮಂಜುನಾ? ಅಲ್ಲ ಬಾವಾ, ಟೀಚರ್ ಜೊತೆಗೆ ಈಗ ಅವ್ರ ಮನೆಗೆ ಯಾರು ಬಂದಿದ್ದಾರಲ್ಲ, ಅಮರ್, ಅವರಿಬ್ಬರನ್ನ. ಇದೇನದಕ್ಕೆ ಇದು ಇದ್ದಕ್ಕಿದ್ದಂಗೆ? ನೀವೇ ಹೇಳಿದ್ರಲ್ಲ ಬಾವಾ, ಟೀಚರ್ ಈಗ ನಮ್ಮೂರವ್ರಾಗಿದ್ದಾರೆ ಅಂತ. ಜೊತೆಗೆ ಅವ್ರಿಗೆ ನೆಂಟರು ಅಂದಮೇಲೆ ನಮಗೂ ನೆಂಟ್ರೆ ಅಲ್ವಾ? ಹೌದು. ಅದಕ್ಕೆ ನಿಮಗೂ ಅವ್ರಿಗೂ ಬರಲ್ಲ ಅಂದರೆ ಹೇಳಿ ಬಾವಾ, ನಾನು ಅವ್ರನ್ನ ಕರೆಯೋದಿಲ್ಲ. ಏ, ಹಂಗೇನಿಲ್ಲ, ಕರೆಯೋಣ. ಮತ್ತು ಬಾವಾ, ನೀವು ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ. ಬಂದಿರೋರ ಮುಂದೆ ನಾವು ಯಾವ್ದ್ರಲ್ಲೂ ಕಮ್ಮಿ ಅಂತ ಅನ್ನಿಸ್ಬಾರ್ದಲ್ವಾ? ಅದಕ್ಕೆ ಈ ಬಟ್ಟೆಗೇನು ಕಮ್ಮಿ ಆಗೈತೆ? ಹಾಗಲ್ಲ ಬಾವಾ, ಟೀಚರ್ ಬರ್ತಿದ್ದಾರೆ, ಅವ್ರ ಜೊತೆಗೆ ಅಮರ್ ಕೂಡ ಬರ್ತಿದ್ದಾರೆ. ನಿಮ್ಮ ಮತ್ತು ಅಮರ್ ಮಧ್ಯೆ ಅಮರೇ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅನ್ನಿಸ್ಬಾರ್ದಲ್ವಾ? ಹೌದು. ಅದಕ್ಕೆ ಅದು ಸರಿನೇ. ಅವನು ಸ್ಯಾನೆ ದೇಶ ಸುತ್ಕೊಂಡ್ಬಂದವನಂತೆ, ಸ್ಯಾನೆ ಇಷ್ಟೈಲು. ಹಳ್ಳಿ ಜನಗಳನ್ನ ನೋಡಿದ್ರೆ ದಿಮಾಕಲ್ಲಿ ಮಾತಾಡ್ತಾನೆ. ಹೌದು, ಮತ್ತೆ ಸ್ಟೈಲ್ ಆಗಿರೋ ಫ್ರೆಂಡ್ ಬಂದಿದ್ದಾರೆ ಅಂದಮೇಲೆ ಟೀಚರ್ ಅವರು ಹಳ್ಳಿ ಫ್ರೆಂಡ್ ಆಗಿರೋ ನಿಮ್ಮನ್ನ ಮರಿಬಾರ್ದಲ್ವಾ?
ಏನಾಯ್ತು ಬಾವಾ? ಏನಿಲ್ಲ ಅದಕ್ಕೆ, ಅದು ಮೇಡಮ್ನ ಕರಿಬೇಕಲ್ಲ, ಅದನ್ನೇ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಓ ಸರಿ ಬಾವಾ, ಅವ್ರನ್ನ ಬೇಗ ಕರೆದ್ಬಿಡಿ. ಮೇಡಮ್ನ ಮನೆಗೆ ಕರೆದು ಅವ್ರು ಬಂದ್ಮ್ಯಾಕೆ ಅವ್ರ ಮನ್ಸಾಗ ಏನು ಅನ್ಕೊಂಡವ್ರೆ ಅಂತ ಕೇಳ್ಬಿಡ್ಬೇಕು. ಅಶೋಕ್, ಇವತ್ತು ಮನೆಗೆ ಸ್ವಲ್ಪ ಬೇಗ ಬನ್ನಿ, ಕೆಲಸ ಇದೆ. ಒಂದು ಕೆಲಸ ಮಾಡು, ನನ್ನ ಕುತ್ತಿಗೊಂದು ಬೆಲ್ಟ್ ಕಟ್ಬಿಡು. ನಿಮಗೆ ಒಳ್ಳೇದು ಹೇಳಿದ್ರೆ ಯಾವುದು ಹಿಡಿಸೋದೇ ಇಲ್ಲ ಅಲ್ವಾ? ಒಳ್ಳೇದು ಏನು ಒಳ್ಳೇದು? ಯಾವತ್ತು ನೋಡಿದ್ರು ನಂಗೆ ಆರ್ಡರ್ ಮಾಡ್ತಿರ್ತೀಯ, ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಅಂತ. ಹಾಂ ಸರಿ, ಹಾಳಾಗಿ ಹೋಗಿ. ನೋಡಿ, ನಾನಿವತ್ತು ಟೀಚರ್ ಮತ್ತು ಅವ್ರ ಹೊಸ ಫ್ರೆಂಡನ್ನು ನನ್ನ ಮನೆಗೆ ಊಟಕ್ಕೆ ಕರೆದಿದ್ದೀನಿ. ಏನು ಅವನಾ? ಇಷ್ಟು ದಿನ ನನ್ನ ಫ್ರೆಂಡ್ಸ್ ಮನೆ ಕರಿತೇನಾದ್ರೆ ಬೇಡ ಅಂತಿದ್ದೆ, ಈಗ ಚೇನದೊಂದು ಮನೆ ಕರಿತಿದ್ಯಾ? ಅವನು ನಿಮ್ಮ ಫ್ರೆಂಡ್ ಥರ ಅಲ್ಲ, ಅವನು ವರ್ಲ್ಡ್ ಬಿಸ್ನೆಸ್ ಮಾಡ್ತಿದ್ದಾನೆ. ಅವನನ್ನ ಮನೆಗೆ ಕರೆದ್ರೆ ಬಿಸ್ನೆಸ್ ಶುರು ಮಾಡಿ ನಿಮಗೇನಾದರೂ ಒಳ್ಳೇದಾಗಲಿ ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ ನನ್ನ ಮೇಲೆ ಕೂಗಾಡ್ತೀರಾ? ಹೋಗಿ, ಎಲ್ಲಿಗೆ ಬೇಕಾದರೂ ಹೋಗಿ. ಬಿಸ್ನೆಸ್ಸು, ಲಾಭ ಸ್ವಲ್ಪ ಬಿಡಿಸಿ ಹೇಳಿದ್ರೆ ನಂಗೆ ಅರ್ಥ ಆಗುತ್ತೆ ನಂದಿ. ಈಗ ಅವ ಎಷ್ಟೊತ್ತಿಗೆ ಬರ್ತಿದ್ದಾನೆ? ಅವ್ನು ಎಷ್ಟೊತ್ತಿಗೆ ಬಂದರೆ ನಿಮಗೇನು? ನೀವು ಅದೆಲ್ಲ ಹೋಗಬೇಕು ಅಂತಿದ್ರಲ್ಲ, ಹೋಗಿ. ಅಯ್ಯೋ ತಪ್ಪಾಯ್ತು ನಂದಿ, ಬಿಟ್ಟು ಹಾಕು. ಈಗ ಹೇಳು. ನೋಡಿ, ಆ ಚೈನಾದವನ್ನ ನಮ್ಮ ಕಡೆ ಹೇಳ್ಕೊಂಡು ನೀವು ಬಿಸ್ನೆಸ್ ಶುರು ಮಾಡಿದ್ರೆ ನಿಮಗೆ ಒಳ್ಳೆಯದು. OS ಏನು ಬಿಸ್ನೆಸ್ಸು? ಅದನ್ನು ಅವನನ್ನು ನಮ್ಮ ಕಡೆಗೆ ಹೇಳ್ಕೊಂಡ ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಅವನ್ನ ಹೇಗೆ ನನ್ನ ಕಡೆ ಹೇಳ್ಕೊಳ್ತೀನಿ ಅಂತ ನೋಡ್ತಾ ಇರು. ಹಾಗಿದ್ರೆ ಇವತ್ತು ಮನೆಗೆ ಬೇಗ ಬರ್ತೀರ ತಾನೆ? ಬೇಗ ಬರೋದೇನು? ನೀವು ಹ್ಞೂ ಅಂದರೆ ಮನೆ ಬಿಟ್ಟು ಹೊರಗೆ ಹೋಗಲ್ಲ. ನಾನಿನ್ನೂ ನಿಮಗೆ ಬೆಲ್ಟ್ ಕಟ್ಟಿಲ್ಲ, ಹೋಗಿ ಬರಬಹುದು. ಆಯಿತು ಬಂಗಾರ, ನಾ ಹೋಗಿ ಬರ್ತೀನಿ. ಸಂಜೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಜಯ, ಹುಡುಗಿ ಸಾನ ಗುಣವಂತೆ, ಮನಸ್ಸಿನಾಗೂ ಅಷ್ಟೇ ಸೀದಾ ಸಾದಾ, ಎಲ್ಲರ ಮನಸ್ಸನ್ನು ಸಂದಾಗೆ ಅರ್ಥ ಮಾಡ್ಕೋತಾಳೆ. ಆಮೇಲೆ ಈಟು ಚಿಕ್ಕ ವಯಸ್ಸಿನಾಗೆ ಈಟೊಂದು ಬುದ್ಧಿ ಇರೋಂಥ ಹುಡುಗಿನ ನಾನು ಎಲ್ಲೂ ನೋಡೇ ಇರಲಿಲ್ಲ. ನಾನು ಮೇಡಮ್ ಬಗ್ಗೆ ಕೇಳಿದ್ದೀನಿ ಸರ್ದಕ್ಕ, ಸ್ಕೂಲ್ ಮಕ್ಕಳು ಹೇಳ್ತವೆ ಅವರು ಸಾನ ಒಳ್ಳೆಯವರಂತೆ. ನಮ್ಮ ರಾಮನು ಸಾನ ಖುಷಿಯಾಗವನೆ, ಎಲ್ಲ ಅವ್ನ ಮನಸ್ಸಿನಂಗೆ ಆದರೆ ಸಂದಾಗಿರ್ತೈತೆ. ಜಯ, ಸೀರೆ ಎತ್ತು ಮಡಗು ಅಂತ ಹೇಳಿದ್ನಲ್ಲ, ಎತ್ತು ಮಡಗಿದೀಯಾ? ಹಾಂ ಸರ್ದಕ್ಕ, ಎತ್ತು ಮಡಗಿವ್ನಿ. ಆಮೇಲೆ ಸೊಸೆಮ್ಮ ಹೇಳಿದ್ಲಲ್ಲ ಚೀನಾ ಅಡುಗೆ, ಅದು ಮಾಡಿವ್ನಿ ಸರ್ದಕ್ಕ. ಪರವಾಗಿಲ್ವೇ? ನಾನು ಹೇಳಿದೆ ಅಂತ ಎಲ್ಲ ಅಡುಗೆನೂ ಸರಿಯಾಗಿ ಮಾಡಿದ್ದೀರಾ ತಾನೆ? ಹ್ಞೂ ಸೊಸೆಮ್ಮ, ಎಲ್ಲ ನೀವು ಹೇಳ್ದಂಗೆ ನಡೀತೈತೆ. ಖಾರವಾಗಿರೋ ಸಾಂಬಾರು ಮಾಡಿ ಅನ್ನಲ್ಲ, ಅದು ಆಗೈತೆ ಅಮ್ಮವ್ರೆ. ಸಾಂಬಾರು ತುಂಬ ಖಾರವಾಗಿರಬೇಕು. ಶಾರದಕ್ಕ, ಆ ಟೀಚರ್ ಬರ್ತಿದ್ದಾರೆ ಅಂತ ತುಂಬ ಖುಷಿಯಾಗಿರಬೇಡಿ, ಕೆಲಸದ ಕಡೆ ಸ್ವಲ್ಪ ಗಮನ ಇರಲಿ. ಈ ಮನೆಗೆ ಸೊಸೆಯಾಗಿ ದೊಡ್ಡ ಮನೆ ಹಕ್ಕು ನಂದು, ಎಲ್ಲ ಸರಿಯಾಗಿ ನಡಿಬೇಕು. ಆ ಟೀಚರ್ ಬರ್ತಿದ್ದ ಕೂಡಲೇ ಅವ್ರ ಜೊತೆ ಕೂತ್ಕೊಂಡು ಹರಟೆ ಹೊಡಿಬೇಡಿ, ಏನೋ. ಶಾರದಕ್ಕ, ಅಟೊಂದು ಖಾರ ಯಾರಿಗೆ? ಇವತ್ತು ನೆಂಟ್ಲಾಗಿ ಬರ್ತಿರೋ ಮೇಡಮು ನಾಳೆಗೊಂದು ದಿವಸ ಸೊಸೆಯಾಗಿ ಬರ್ತಾಳೆ. ಗೊತ್ತಾಗ್ತೈತೆ ಈ ಮನೆ ಹಕ್ಕು ಯಾರು ತಾವಿರ್ತೈತೆ ಅಂತ.
ಶಾರದವಾ ಶಾರದವಾ ಮೇಡಮ್ ಬಂದ್ರು ಬಿರ್ನೆ ಬಾ. ಬಾ ಅಮರ್. ಖುಷಿಯಾಗಿದ್ದೀಯನೋ ಕೋಣ? ಇರು ಇರು, ನಿನ್ನ ಟೀಚರ್ ಮುಂದೆ ನಿನ್ನ ಮಾನ ಕಳಿತೀನಿ ಇವತ್ತು. ಬಂದ್ರಾ? ಓ ಬಾಮ್ಮ, ಬಾ ಬಾಮ್ಮ. ಯಾಕಮ್ಮ ಈಟೊಂದು ತಡ ಮಾಡಿದೆ? ನಮ್ಮ ರಾಮ ಆಗ್ಲಿಂದ ನಿನ್ಗೋಸ್ಕರ ಕಾಯ್ತಾ ಕುಂತವನೆ. ಬಾಮ್ಮ ಬಾ. ಅದು ಶಾರದಕ್ಕ, ಅಮರ್ ರೆಡಿ ಆಗೋದು ಲೇಟ್ ಆಯಿತು, ಅದಕ್ಕೆ ಆಶೀರ್ವಾದ ಮಾಡಿ. ನೂರು ವರ್ಷ ಸಂದಾಕ್ ಬಾಳವ. ಸರಿ ಸರಿ, ಊಟ ಮಾಡೋರಂತೆ, ನಡೀರಿ, ನಾನೆಲ್ಲ ಎತ್ತು ಮಡಗ್ತೀನಿ. ಬನ್ನಿ. ಬಾಬಾ ಒಂದು ನಿಮಿಷ, ಮೊದಲು ಕೈ ಕಾಲು ತೊಳ್ಕೊಂಡು ಬರಲಿ. ಹೊರಗಿನ ಗಲೀಜು ಮನೆ ಒಳಗೆ ಬರೋದು ಬೇಡ ಅಂತ. ಹೌದಲ್ವಾ? ಸರಿ ಅದಕ್ಕೆ ಮೇಡಮ್ ಬನ್ನಿ, ಕೈ ಕಾಲು ತೊಳ್ಕೊಳ್ಳಿ ಬನ್ನಿ. ನಂದಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ದೇವಣ್ಣ ಕಾಯ್ತಿದ್ದಾನೆ, ತುಂಬ ಇಂಪಾರ್ಟೆಂಟು. ಕಾರ್ಯಕರ್ತರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಆ ಕಾರ್ಯಕರ್ತರು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವತ್ತು ಒಂದಿನ ನಿಮ್ಮ ಬೈಕ್ ತೀರ್ಥ ತಗೊಳ್ಳಿಲ್ಲ ಅಂದರೆ ನೀವೇನು ಸಾಯಲ್ಲ. ನಂದಿ, ನಾನು ಶಾರದಕ್ಕ, ನಾನು ಬಡಿಸ್ತೇನೆ. ಅಮರ್, ಮತ್ತೆ ಹೇಗಿದ್ದೀರಾ? ಐಮ್ ಫೈನ್. ಮತ್ತೆ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ನೀವು? ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಅದೇ ಕೊಡೋದು ತಗೊಳ್ಳೋದು. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು. ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ನಾನು. ಈ ಬಿಸ್ನೆಸ್ ಬಗ್ಗೆ ನಂಗೆ ಐಡಿಯಾ ಕೊಡಿ. ಖಂಡಿತವಾಗ್ಲೂ ನಮಗೂ ನಿಮ್ಮಂಥವರೇ ಬೇಕು. ಸರಿ ಸರಿ, ಈಗ ಊಟ ಮಾಡಿ. ಟೀಚರಿಗೆ ನಮ್ಮೂರ ತಿಂಡಿ ಊಟ ಎಲ್ಲ ಹಿಡಿಸಿರ್ಬೇಕು. ಸಾಂಬಾರಂತೂ ತುಂಬಾ ಇಷ್ಟ ಅನಿಸುತ್ತೆ ಅಲ್ವಾ ಟೀಚರ್?